ObjectOriented Concepts. Last class ಅಲ್ಲಿ ನಾವು ಏನೇನು ಕಲ್ತಿದ್ವಿ ಜಸ್ಟ್ ಗೋ ಥ್ರೂ ದಟ್ ಕ್ಲಾಸಸ್ ಆಬ್ಜೆಕ್ಟ್ಸ್ ಅಂದ್ರೆ ಗೊತ್ತಾಗಿದೆ ಅಲ್ವಾ. ಸೊ ಓಬ್ಸ್ಗೂ ಮತ್ತೆ ಪಾಪ್ಸ್ಗೂ ಡಿಫ್ರೆನ್ಸ್ ಏನಿದೆ ಅಂತ ನೋಡ್ಕೊಂಡಿದ್ವಿ ಅಲ್ವಾ. ಸೊ ಪಾಪ್ಸ್ ಪ್ರೊಸೀಜರ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್, ಓಬ್ಸ್ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್, ಅದರ ಕ್ಯಾರೆಕ್ಟರಿಸ್ಟಿಕ್ಸ್. ಓಕೆ, ಇದನ್ನೆಲ್ಲ ಹೇಳಿದ್ವಲ್ವಾ. ಸೊ ಎಂಫಸೈಸ್ ಆನ್ ಡೂಯಿಂಗ್ ಆಕ್ಷನ್ ಫಾರ್ ಪಾಪ್ಸ್ ಏನ್ ಮಾಡ್ತಿದೀವಿ ಅಷ್ಟೇ ನೆನಪಿರುತ್ತೆ. ಇಲ್ಲಿ ಡಾಟಾ ಮೇಲೆ ಜಾಸ್ತಿ ಕಾನ್ಸಂಟ್ರೇಷನ್ ಇರುತ್ತೆ. ದಟ್ಸ್ ವೈ ಕಾಲ್ಡ್ ಎಂಫಸೈಸ್ ಆನ್ ಡಾಟಾ. ವಾಟ್ ವಿ ಆರ್ ಸೆಕ್ಯೂರಿಟಿ ಮೇಲೆ ಜಾಸ್ತಿ ಇರುತ್ತೆ. ಸೊ ಲಾಸ್ಟ್ ಪ್ರೋಗ್ರಾಮ್ಸ್ ಡಿವೈಡೆಡ್ ಇಂಟು ಸ್ಮಾಲರ್ ಪ್ರೋಗ್ರಾಮ್ಸ್ ವಿಚ್ ಆರ್ ಫಂಕ್ಷನ್ಸ್ ಇಲ್ಲಿ. ಓಕೆ, ಸೊ ಫಂಕ್ಷನ್ಸ್ ನ ಬರ್ಬಿಟ್ಟು ನಾವು ಫುಲ್ ದೊಡ್ಡ ಪ್ರೋಗ್ರಾಮ್ ನ ಚಿಕ್ಕದಾಗಿ ಫಂಕ್ಷನ್ಸ್ ಬರ್ಬಿಟ್ಟು ಮಾಡ್ಬೋದು. ಬಟ್ ಇಲ್ಲಿ divided into methods known as methods. Okay, so data structures classes or methods ಮಾಡ್ತಾ ಹೋಗ್ತೀವಿ in object oriented programming. ನಾವು ಜಾವಾದಲ್ಲಿ ಏನು ಮಾಡೋದು ಅಂತ ನೋಡೋಣ. So data structures are designed such that they characterize the objects. ಇದು objects are the main thing. ಇಲ್ಲಿ global data ಅಂತ ಡಿಕ್ಲೇರ್ ಮಾಡ್ಕೊಂತೀವಿ, ಆ ರೀತಿ ನಾವು ಶೇರ್ ಮಾಡ್ಕೊಂತೀವಿ ವ್ಯಾಲ್ಯೂನ. ಸೊ ಗ್ಲೋಬಲ್ ಅಲ್ಲಿ ಡಿಕ್ಲೇರ್ ಮಾಡೋದು ಮೇನ್ ಫಂಕ್ಷನ್ ಅಲ್ಲೂ ಕಾಲ್ ಮಾಡ್ಬೋದು, ಸಬ್ ಪ್ರೋಗ್ರಾಮ್ಸ್ ಅಲ್ಲೂ ಮಾಡ್ಬೋದು. ಓಕೆ, ಡಾಟಾ ಮೂವ್ ಓಪನ್ಲಿ, ಸೆಕ್ಯೂರಿಟಿ ಇಲ್ಲ, ಫಂಕ್ಷನ್ಸ್ ಟು ಫಂಕ್ಷನ್ಸ್, ಫಂಕ್ಷನ್ ಇಂದ ಫಂಕ್ಷನ್ ಹೋಗ್ತಾ ಇರುತ್ತೆ, ಅಲ್ಲಿ ಕ್ಯಾಲ್ಕುಲೇಟರ್ ವಾಪಸ್ ಬರ್ತಾ ಇರುತ್ತೆ. ಬಟ್ ಇಲ್ಲಿ ಡಾಟಾ ಇಸ್ ಹಿಡನ್. ಒಂದು ಕ್ಲಾಸ್ ಅಲ್ಲಿ ಏನೇನು ನಡೆಯುತ್ತೆ ಅಂತ ಅದಕ್ಕೆ ವಿತ್ ಪ್ರೊಸೀಜರ್ ಆಕ್ಸೆಸಿಂಗ್ ಪ್ರೊಸೀಜರ್ ಇರುತ್ತೆ. ಅದರಿದ್ದರೆ ಮಾತ್ರ ಕೆಲವೊಂದಕ್ಕೆ ಆಕ್ಸೆಸ್ ಮಾಡಬಹುದು, ಪಬ್ಲಿಕ್ ಆಗಿ ಎಲ್ಲರಿಗೂ ಸಿಗಲ್ಲ. ಇದರಲ್ಲಿ ಪಾಯಿಂಟರ್ಸ್ ಇರುತ್ತೆ, ಪಾಯಿಂಟರ್ಸ್ ಅಲ್ಲಿ ಇರೋದಿಲ್ಲ. ಪಾಯಿಂಟರ್ಸ್ ಇದ್ರೆ ಯಾವ್ದಿಂದ ಬೇಕಾದ್ರೂ ವ್ಯಾಲ್ಯೂ ಡಾಟಾನ ತೆಗಿಬಹುದು. ಇದರಲ್ಲಿ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್, ಅದರಲ್ಲೂ ಜಾವಾದಲ್ಲಿ ಪಾಯಿಂಟರ್ಸ್ಗೆ ಸಪೋರ್ಟ್ ಮಾಡಲ್ಲ. ಎಂಪ್ಲಾಯ್ಸ್ ಟಾಪ್ ಡೌನ್ ಅಪ್ರೋಚ್ ಹೇಳಿದ್ದೆ ಆಗಲೇ, ಇದು ಬಾಟಮ್ ಅಪ್ ಅಪ್ರೋಚ್ ಅಂತ ಹೇಳಿದ್ನಲ್ವಾ. ಸೊ ರಿಯೂಸಬಿಲಿಟಿ ಅನ್ನೋ ಕಾನ್ಸೆಪ್ಟ್ ಯಾಕೆ ಬರುತ್ತೆ? ವೆನ್ ಯು ಯೂಸ್ ದ ಪ್ರೀಡಿಫೈನ್ಡ್ ಕ್ಲಾಸ್, ಒಂದು ಕ್ಲಾಸ್ ಅನ್ನ ಇನ್ನೊಂದು ಕ್ಲಾಸ್ಗೆ ಇನ್ಹೆರಿಟ್ ಮಾಡಿದ್ರೆ ರಿಯೂಸ್ ಆಗ್ಬೋದು. ಓಕೆ, ಸೊ ರಿಯೂಸಿಂಗ್ ವಾಟ್ ಎವರ್ ಕ್ಲಾಸ್ ಮೆಥಡ್ಸ್ ಅದೆಲ್ಲ ಡಾಟಾ ವೇರಿಯೇಬಲ್ಸ್ ಮತ್ತು ಮೆಥಡ್ಸ್ ಕ್ರಿಯೇಟ್ ಮಾಡಿರೋದನ್ನ ಮತ್ತೆ ಯೂಸ್ ಮಾಡುವಂತ ಕೆಪಬಿಲಿಟಿ ಬರೋದು ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮ್ ಅಲ್ಲಿ. ಬಟ್ ಇಲ್ಲಿ ಫಂಕ್ಷನ್ಸೇ ಒಂದ್ಸಲ ಫಂಕ್ಷನ್ ಬರೆದ್ರೆ ಅದನ್ನ ಈ ರಿಪೀಟೆಡ್ ಥಿಂಗ್ಸ್ ಇರುತ್ತೆ, ಅದನ್ನ ಫಂಕ್ಷನ್ಸ್ ಬರೆದು ಮಾಡ್ಬೋದು ಅಷ್ಟೇ, ಅದಕ್ಕಿಂತ ಜಾಸ್ತಿ ಮಾಡಕ್ ಬರಲ್ಲ. ದಟ್ ಈಸ್ ಪಾಪ್ಸ್. Right, so this is top-down approach. Pops is top-down approach. Oops is bottom-up approach. Right. Ishtra ಬಗ್ಗೆ ಹೇಳಿದ್ರೆ ಸಾಕು. So in most of the organization we use oops concepts now. Okay. So one class ಇದೆ object A ಅಂತ ಅನ್ಕೊಳ್ಳೋಣ, ಇದು ಒಂದು class A class B ಇದೆ ಅಂತ ಅನ್ಕೊಳ್ಳೋಣ. So ಎರಡು ಕ್ಲಾಸ್ ಇಂದ ನಾವು ಇನ್ಹೆರಿಟ್ ಮಾಡಿರ್ತಕ್ಕಂಥ ಇನ್ನೊಂದು ಕ್ಲಾಸ್ ಸಿ ಅಂತ ಅನ್ಕೊಳ್ಳೋಣ. ಇವೆರಡು ಇಲ್ಲಿಂದ ಇದಕ್ಕೆ ಇನ್ಹೆರಿಟ್ ಮಾಡಿದ್ವಿ ಅಂತ ಅನ್ಕೊಳ್ಳೋಣ. ಸೊ ಇವೆರಡು ಕ್ಲಾಸಸ್ ಕಮ್ಯುನಿಕೇಟ್ ಮಾಡ್ಬೋದು. ಇನ್ಹೆರಿಟೆನ್ಸ್ ಕಾನ್ಸೆಪ್ಟೇ ಬೇಡ ಅನ್ಕೊಳ್ಳೋಣ ಫಸ್ಟ್ಗೆ. ಇದರಲ್ಲಿರೋ ಕ್ಲಾಸಸ್ ಮೆಥಡ್ಸ್ ಇದಕ್ಕೆ ಇಂಟ್ರಾಕ್ಟ್ ಮಾಡ್ಬೋದು. ಇದು ಬಿಗೆ ಇದು ಎ ಅಂಡ್ ಸಿ ಕೂಡ ಕನೆಕ್ಟ್ ಆಗ್ಬೋದು, ಬಿ ಅಂಡ್ ಸಿ ಕೂಡ ಕನೆಕ್ಟ್ ಆಗ್ಬೋದು ಇಲ್ಲಿ. ಓಕೆ, ಸೊ ಯಾವ ಪರ್ಮಿಟೇಷನ್ ಕಾಂಬಿನೇಷನ್ ಕೂಡ ಮಾಡ್ಬೋದು. ನೀವು ಸೆಟ್ ಥಿಯರಿನಲ್ಲಿ ಅಪ್ಲೈ ಮಾಡ್ತೀವಿ ಇಲ್ಲಿ, ರೈಟ್. So depending on the needs, we do communicate with the classes and objects. Okay. So class A properties methods ಇದೆ, ಇದಕ್ಕೂ properties methods ಇದೆ. ಇವೆಲ್ಲನೂ ಈ properties methods ನ ಬೇಕಾದಾಗ A ಅವರು B ನ ಯೂಸ್ ಮಾಡಬಹುದು, ಅಂಡ್ ಸಿಮಿಲರ್ಲಿ A ಅವರು C ನ ಮಾಡಬಹುದು, B ಕ್ಲಾಸ್ ಆಬ್ಜೆಕ್ಟ್ಸ್ C ಕ್ಲಾಸ್ ಆಬ್ಜೆಕ್ಟ್ಸ್ ನ ಅಪ್ರೋಚ್ ಮಾಡಬಹುದು, ಮತ್ತೆ ಅದರ ಮೆಥಡ್ಸ್ ನ ಆಕ್ಸೆಸ್ ಮಾಡೋದಕ್ಕೆ ಪ್ರಾವಿಸನ್ ಕೊಟ್ಟ ಮೇಲೆ ಯೂಸ್ ಮಾಡಬಹುದು. ಓಕೆ, ಬಟ್ ಇಟ್ ಕಾನ್ಸಂಟ್ರೇಟ್ಸ್ ಆನ್ ಡಾಟಾ ಅಂಡ್ ಯಾವುದು ಪ್ರಾಪರ್ಟೀಸ್, ಈ ಪ್ರಾಪರ್ಟೀಸ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿದೆ, ವಿಚ್ ಈಸ್ ಹಿಡನ್, ವಿಚ್ ಈಸ್ ಸೆಕ್ಯೂರ್, ರೈಟ್. ಓಕೆ, ಸೊ ಎವಾಲ್ಯೂಷನ್ ಆಫ್ ಕಂಪ್ಯೂಟಿಂಗ್ ಅಂಡ್ ಪ್ರೋಗ್ರಾಮಿಂಗ್. ಆಫ್ ಕೋರ್ಸ್ ಇದು ಈ ಅಪ್ರೋಚ್ ಬಂದ್ಮೇಲೆ ಅದು ಆ ಕಾನ್ಸೆಪ್ಟ್ ಬಂದಿತ್ತು. ಸೊ ಕಂಪ್ಯೂಟಿಂಗ್ ಅಂಡ್ ಪ್ರೋಗ್ರಾಮಿಂಗ್ which is object oriented type, OO type, right. So over the years many programmers learned the programming methodology called structured. ಮುಂಚೆ ಎಲ್ಲ ಮಾಡ್ತಾ ಇದ್ರು ಅನ್ನೋದನ್ನ ಹೇಳಿದೀವಿ.
Then you will now learn structured program under an existing newer methodology, that is object-oriented programming, in this way. Okay. So then let's ಇದು ರಿಲೇಟೆಡ್ ಬಗ್ಗೆ ಡಿಫರೆನ್ಸ್ ನಿಮಗೆ ಗೊತ್ತಿರಬೇಕು. ಗೊತ್ತಿರಲಿ ಅಂತ ನಾನು ಈ ಕ್ಲಾಸಲ್ಲಿ ಎಲ್ಲ ಕ್ಲಿಯರ್ ಆಗಿ ಹೇಳಿದ್ದೀನಿ. ಸೊ ಇಲ್ಲಿ ಟಾಪ್ ಅಪ್ರೋಚ್ ಇರುತ್ತೆ, ನಮ್ಮ ಆಬ್ಜೆಕ್ಟ್ ಓರಿಯೆಂಟೆಡ್ ಬಾಟಮ್ ಅಪ್ರೋಚ್ ಇರುತ್ತೆ. ಕಾನ್ಸಂಟ್ರೇಟ್ ಆನ್ ಡಾಟಾ ಇಸ್ ದ ಮೇನ್ ಥಿಂಗ್. ಓಕೆ. ಸ್ಟ್ರಕ್ಚರ್ ಪ್ರೋಗ್ರಾಮ್ ಸ್ಟ್ರಕ್ಚರ್ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಷನ್ ಇರಲ್ಲ. ಓಕೆ. ಓನ್ಲಿ ಆಬ್ಜೆಕ್ಟ್ಸ್ ಮೇಲೆ ಡಿಫರೆನ್ಸ್ ಕಾನ್ಸಂಟ್ರೇಟ್ ಇರುತ್ತೆ. Language of choice for networked applications. Java has become language of choice for implementing internet-based applications. Now finally, ಇದು ಎಲ್ಲ ಕೋರ್ಸ್ ಆದಮೇಲೆ ನಾವು ಇಂಟರ್ನೆಟ್-ಬೇಸ್ಡ್ ಅಪ್ಲಿಕೇಶನ್ ಡೆವಲಪ್ ಮಾಡೋದಕ್ಕೆ ಬೇಕಾಗಿರುವಂಥ ಪ್ಲಾಟ್ಫಾರ್ಮ್ನ ತೋರಿಸ್ಕೊಡ್ತೀನಿ. ವಿಚ್ ಆಪ್ಲೆಟ್ಸ್ HTML ಬ್ರೌಸರಲ್ಲಿ ರನ್ ಆಗ್ತಕ್ಕಂಥ ಕೆಲವು ಪ್ರೋಗ್ರಾಮ್ಸ್ನ ನೀವು ತೋರಿಸ್ಕೊಡ್ತೀನಿ. ಆಮೇಲೆ ಜಿಯೋಗ್ರಾಫಿಕಲ್ ಬಟನ್ಸು, ಮೆನ್ಯೂಸು, ಸಬ್ ಮೆನ್ಯೂಸು ಎಲ್ಲ ಹೆಂಗೆ ಕ್ರಿಯೇಟ್ ಮಾಡೋದೆಲ್ಲ ನೋಡೋಣ. ಓಕೆ. So that comes in this out program was published 10 years after the first edition published in Java and grown so large that it has 2 other editions. 10 ವರ್ಷಗಳಲ್ಲಿ ಇದು ಫಸ್ಟ್ ವರ್ಷನ್ ಬಂದಾದ್ಮೇಲೆ 10 ವರ್ಷಗಳಲ್ಲಿ 2 ವರ್ಷನ್ಸ್ ರಿಲೀಸ್ ಮಾಡಿದೆ. ದಿಸ್ ಇಸ್ ಎಂಟರ್ಪ್ರೈಸ್ ಎಡಿಷನ್ ಅಂಡ್ ಜಾವಾ ಮೈಕ್ರೋ ಎಡಿಷನ್ ME ಕೂಡ ಬಂದಿದೆ, which you are seeing here. So coming to data abstraction now. ಅಬ್ಸ್ಟ್ರಾಕ್ಷನ್ ಅಂದ್ರೆ ಏನಪ್ಪ? ಆಲ್ಮೋಸ್ಟ್ ಅಬ್ಸ್ಟ್ರಾಕ್ಷನ್ ಅಂದ್ರೆ ಹೈಡಿಂಗ್ ಅಂತ ಅರ್ಥ. ಓಕೆ. ಸೊ ಒಂದು ಸಣ್ಣ ಎಕ್ಸಾಂಪಲ್ ತಗೋಣ ಇದು ಅರ್ಥ ಮಾಡ್ಕೊಳ್ಳೋಕೆ. ಅಬ್ಸ್ಟ್ರಾಕ್ಷನ್ ಮೀನ್ಸ್ ಇಟ್ಸ್ ಅ ಕನ್ವೀನಿಯಂಟ್ ಕಾನ್ಸೆಪ್ಟ್ ಆಫ್ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ವೇರ್ ಇಟ್ ಕನ್ಸಿಡರ್ ವಿ ಹ್ಯಾವ್ ಅ ಕಾರ್. ಓಕೆ. ನಿಮ್ಮ ಹತ್ರ ಒಂದು ಕಾರ್ ಇದೆ, ಅದಕ್ಕೆ ನೀವು ಯಾವ ಫೀಚರ್ಸ್ ಬರ್ಬೋದು. ಈಗಿನ ಕಾರ್ಗಳು ಮುಂಚಿನ ಕಾರ್ಗಳು ನೀವು ಕಂಪೇರ್ ಮಾಡಿದ್ರೆ ಯು ಹ್ಯಾವ್ ಗಾಟ್ ಲಾಟ್ ಆಫ್ ಡಿಫರೆನ್ಸಸ್ ಇನ್ ದಟ್. ಪವರ್ ಸ್ಟೀರಿಂಗ್ ಎಲ್ಲ ಇರ್ತಾ ಇರಲಿಲ್ಲ, ಮ್ಯಾನ್ಯುಯಲ್ ಗೇರಿಂಗ್ ಸಿಸ್ಟಮ್ ಇರ್ತಾ ಇತ್ತು, ಇವಾಗ ಆಟೋಮ್ಯಾಟಿಕ್ ಸಿಸ್ಟಮ್ ಕೂಡ ಬಂದಿದೆ. ಕಾರ್ ಏನೇನೆಲ್ಲ ಇರುತ್ತೆ ಅಂತ ನೋಡ್ಕೊಳ್ಳಿ ಈಗ. ಸೊ ಐ ಶೋ ಯು. ಸೊ ಎಂಜಿನ್ ಇಸ್ ದ ಮೇನ್ ಥಿಂಗ್, ಬ್ರೇಕಿಂಗ್ ಸಿಸ್ಟಮ್ ಇಸ್ ನೆಸೆಸರಿ ಫಾರ್ ದಟ್, ಸೌಂಡ್ ಸಿಸ್ಟಮ್ ಮುಂಚೆ ಇರಲಿಲ್ಲ, ಆಮೇಲೆ ಬಂತು ಅಲ್ವಾ. Seat to seat belts kuda ಇದೆ for the security reason. And the last thing is not but the least, ಇದಕ್ಕೆ ಮುಗಿಯಲ್ಲ. Our cars have got so many features. Heating means when engine comes cool down, we got the heating things that we generate in car so that we start the engine easily. Okay, that's the thing. Okay, the car can have these things which are hidden. Driver just drives the car according to his needs. Okay, so ನಮಗೆ ಇದ್ರ ಬಗ್ಗೆ ಸ್ವಲ್ಪ ಮಾತ್ರ ನಾಲೆಡ್ಜ್ ಇರುತ್ತೆ. ಇಂಜಿನ್ ಬಗ್ಗೆ ಕಂಪ್ಲೀಟ್ ಆಗಿ ಇಟ್ಸ್ 1.5 or 1.2 ಅಥವಾ 1.0 ವರ್ಷನ್ 0 ಹಾರ್ಸ್ ಪವರ್ ಇರ್ತಕ್ಕಂಥ 1000 cc ಇರ್ತಕ್ಕಂಥ ಇಂಜಿನ್ ಇರ್ಬೋದು. ಡಿಫ್ರೆಂಟ್ ಟೈಪ್ಸ್. ಅದೆಲ್ಲ ಡೀಪ್ ನಾಲೆಡ್ಜ್ ಇಸ್ ನಾಟ್ ನೆಸೆಸರಿ ಫಾರ್ ಎ ಕಾರ್ ಡ್ರೈವರ್ ಟು ಡೂ. ಸೊ ಐಡಿಂಗ್ ದ ಥಿಂಗ್ಸ್. ಕಾರ್ ಅಂದ್ರೆ ವಿ ಹ್ಯಾವ್ ದೀಸ್ ಥಿಂಗ್. ಓಕೆ. ಕಾರ್ಸ್ ಅಂದ್ರೆ ನಮಗೆ ಇದಿಷ್ಟು ಇರ್ತವೆ ಅಂತ ನಾವು ಒಂದು ಇಮ್ಯಾಜಿನರಿ ಥಿಂಗ್ಸ್ ಬರುತ್ತೆ ಅಲ್ವಾ. ಸೊ ದೋಸ್ we have to understood. We know that car will have all these things and many more things also. But car is an object which we use for moving from one place to another place. It's a media of carrying. The systems carrying human from one place to another place. That's the thing. So what is the overview? That is abstraction. Car can bring one or more person from one place to another place, then carry them. That is the thing. Okay. So data hiding means the abstraction. Totally whatever it may be. ನೀವು ಯಾವುದೇ ಕಾನ್ಸೆಪ್ಟ್ ತಗೊಳ್ಳಿ, ಬೈಕ್ ಕ್ಯಾನ್ ಕ್ಯಾರಿ ದ 2 people from one place to another place, and we have one or more features, added more features also. That is hidden. Okay, so that's the thing. So what is the encapsulation then? ನೀವು ಕ್ಲಾಸ್ ಕ್ರಿಯೇಟ್ ಮಾಡ್ಬೇಕಾದ್ರೆ ಒಂದು ಅಂಬ್ರೆಲಾದಲ್ಲಿ ಇದನ್ನ ಒಂದ್ ಕಡೆ ತರ್ತಿರಲ್ಲ, ಅದನ್ನ ಎನ್ಕ್ಯಾಪ್ಸುಲೇಷನ್ ಅಂತೀವಿ. ಸೊ ಎನ್ಕ್ಯಾಪ್ಸುಲೇಷನ್ ಈಸ್ ಎ ಡಾಟಾ ಮೆಥಡ್ಸ್ ಅಂಡ್ ಡಾಟಾ
ಓಕೆ, ಪ್ರಾಪರ್ಟೀಸು ಮೆಥಡ್ಸು ಅಂತಲೂ ಹೇಳ್ಬೋದು. ಅವೆರಡನ್ನ ಒಟ್ಟಿಗೆ ತರೋವಂಥ ಕೆಲಸ ಮಾಡೋದು ಎನ್ಕ್ಯಾಪ್ಸುಲೇಷನ್. ಕಂಟೈನ್ಸ್ ಇನ್ಸೈಡ್ ದಿ ರೆಸ್ಟ್ ಆಫ್ ದ ಸಿಸ್ಟಮ್ ಇಂಟ್ರಾಕ್ಟ್ಸ್ ವಿತ್ ದಿ ಆಬ್ಜೆಕ್ಟ್ಸ್ ಓನ್ಲಿ ಥ್ರೂ ದಿ ವೆಲ್ ಡಿಫೈನ್ಡ್ ಸರ್ವಿಸಸ್ ಅಂಡ್ ಪ್ರೊವೈಡ್ಸ್ ದಟ್ ಇಟ್ ಪ್ರೊವೈಡ್ಸ್. ಓಕೆ, ಸೊ ಕಾರಲ್ಲಿ 4 wheels ಅಂಡ್ ಡ್ರೈವಿಂಗ್ ಸಿಸ್ಟಮ್, ಬ್ರೇಕ್ ಸಿಸ್ಟಮ್, ಎಂಜಿನ್, ಆಲ್ ಎಲ್ಲ ಬರೋದು ಎಲ್ಲ ರಿಲೇಟೆಡ್ ಟು ಕಾರ್. ಓಕೆ, ಇವೆಲ್ಲ ಪ್ರಾಪರ್ಟೀಸ್. ವೆನ್ ಯು ಡ್ರೈವ್ ದಿ ಕಾರ್ ಇಸ್ ಎ ಮೆಥಡ್. ಓಕೆ, ಅದನ್ನ ಒಂದು ಕಡೆ ತರೋವಂಥ ಕೆಲಸ ಮಾಡೋದು ಎನ್ಕ್ಯಾಪ್ಸುಲೇಷನ್, ಕಾರ್ ಎನ್ಕ್ಯಾಪ್ಸುಲೇಷನ್ ಅಂತ ಹೇಳ್ಬೋದು. ಓಕೆ, ರೈಟ್. ಸೊ ರೆಕ್ಟ್ಯಾಂಗಲ್ ಅಲ್ಲಿ ಲೆಂತ್ ಬ್ರೆಡ್ತ್ ಇಸ್ ದಿ ಡೇ ಆರ್ ದಿ ಪ್ರಾಪರ್ಟೀಸ್ ಅಂಡ್ ಓಕೆ. ಸೊ ಒಂದು ರೆಕ್ಟ್ಯಾಂಗಲ್ ಅಲ್ಲಿ ಲೆಂತ್ ಬ್ರೆಡ್ತ್ ಅನ್ನೋದು ಪ್ರಾಪರ್ಟಿ ಆದರೆ ಓಕೆ, ವಾಟ್ ಎವರ್ ರೆಕ್ಟ್ಯಾಂಗಲ್ ಆಗಲಿಲ್ಲ ಇದು, ರೈಟ್. ಸೊ ಲೆಂತ್ ಬ್ರೆಡ್ತ್ ಅನ್ನೋದು ಪ್ರಾಪರ್ಟಿ ಆದರೆ ಅದನ್ನು ಏರಿಯಾ ಕ್ಯಾಲ್ಕುಲೇಟ್ ಮಾಡೋದು ಒಂದು ಮೆಥಡ್ ಆಗುತ್ತೆ. ಸೊ ದಟ್ ಇಸ್ ಹೌ ದ ಎನ್ಕ್ಯಾಪ್ಸುಲೇಷನ್ ವಿಲ್ ಕ್ಯಾರಿ those to calculate those things. So when you create a rectangle, you take care of length and breadth and area, right? When you create encapsulation for the car, it's engine, brake system, the heating, the seat belts, whatever the features are there at encapsulate. One kade taraduna ನಾವು encapsulation anta antivi. Simple. Okay, so next coming to inheritance. Inheritance is ರಿಯೂಸಬಿಲಿಟಿ. ಓಕೆ, ಅನ್ನೋದು ಕಾನ್ಸೆಪ್ಟ್ ಇನ್ಹೆರಿಟೆನ್ಸ್ ಅಲ್ಲೇ ಬರೋದು. ಸೊ ಮೆಟೀರಿಯಲ್ ಆಬ್ಜೆಕ್ಟ್ ಯಾವ್ದಾದ್ರು ತಗೊಳ್ಳಿ, ಲೈಕ್ ಓಕೆ, ಇದು ಮೆಟೀರಿಯಲ್ ಆಬ್ಜೆಕ್ಟ್ ಯಾವ್ದಾರು ಆಗಿದೆ, ಪ್ರಪಂಚದಲ್ಲಿ ಇರ್ತಕ್ಕಂಥ ಯಾವುದೇ ವಸ್ತು, ಅದು ವಸ್ತುನ ತಗೊಳ್ಳಿ, ಲಿವಿಂಗ್ ಥಿಂಗ್ಸ್ ಅಂತ ಅನ್ಕೊಳ್ಳೋಣ. ಈ ಮೆಟೀರಿಯಲ್ ಆಬ್ಜೆಕ್ಟ್ನ ನಾವು ಲಿವಿಂಗ್ ಥಿಂಗ್ಸ್ ಅಂತ ಅನ್ಕೊಳ್ಳೋಣ. ಲಿವಿಂಗ್ ಥಿಂಗ್ಸ್ ಅಲ್ಲಿ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್ ಆರ್ ದಿ ಮೇನ್. ಈ ಬಾಟ್ನಿ ಝುವಾಲಜಿ ಓದೋರಿಗೆ ಗೊತ್ತಿರುತ್ತೆ. So this is botany, this is zoology. That is plant, animal. Okay. So again, plants are again divided into flowers, rose, in specific rose, in specific ruhis rose flower, like that. So animals ali mammals is the main part, and animals ali so many things like vertebrates, invertebrates antella baruttalva. So invertebrates ali sarisrupagalu, something like that, avella barutte, divisions ide. Okay, that's the main class, and where the subclass ಇದೆ ಅನ್ಕೊಳ್ಳೋಣ, ಮ್ಯಾಮಲ್ಸ್. ಈ ಅನಿಮಲ್ಸ್ಗೆ ಅವು ಲೆಗ್ಸ್ ಇರುತ್ತೆ, ಹ್ಯಾಂಡ್ಸ್ ಅಂಡ್ ಲೆಗ್ಸ್ ಇರುತ್ತೆ ಅನ್ಕೊಳ್ಳೋಣ. ಸೊ ಹ್ಯಾಂಡ್ಸ್ ಅಂಡ್ ಲೆಗ್ಸ್ ಇರುವಂಥ ಮ್ಯಾಮಲ್ಸ್. ಹ್ಯೂಮನ್ can will also hands and legs. Dogs are also having the traveling thing, that is all 4 are legs, but the front legs and back 2 legs ಅಂತ ಅನ್ಕೊಳ್ಳೋಣ. ವೇರ್ ದೇ ಆರ್ ಮಾಡಿಫೈಡ್ ಅಕಾರ್ಡಿಂಗ್ ಟು ದೇರ್ ಯೂಸೇಜ್. ಹ್ಯೂಮನ್ ಯೂಸೇಜ್, ಇವ್ರು ನಿಂತು ನಡೆಯೋದ್ರಿಂದ 2 ಕಾಲು 2 ಕೈ ಅಂತ ನಾವು ಮಾಡಿಫೈ ಮಾಡ್ಕೊಂಡಿದ್ದೀವಿ ನಮ್ಮ ಪ್ರಕಾರ. ಪ್ಲಾಟಿಪಸ್ ಆಸ್ ಮೋರ್ 5 2 legs, they have their organs, 5 organs that comes outside the body, which they can use for their different purposes. So and human are again divided into doctors, shopkeepers, politicians, teachers, students. Okay, ella baruttalva. So this is how the inheritance goes. So all animals are living things, and mammals, they are inherited from the main class, that is animal is the ancestor agoytu, muttata, human. Okay, so human ಅಲ್ಲಿ ನಾವು ಹ್ಯೂಮನ್ ಬರೋಕ್ ಮುಂಚೆ ದೇ ಆರ್ ನಮ್ಮ ಮುತ್ತಾತ ಯಾರಪ್ಪ ಅಂದ್ರೆ ನಮ್ಮ ಗೊರಿಲ್ಲಾ, ಚಿಂಪಾಂಜಿ, ಕೋತಿಗಳಿಂದ ಸ್ಟಾರ್ಟ್ ಆಯ್ತಲ್ವಾ, ಅಲ್ಲಿಂದ ಬರೋಣ. ಓಕೆ, ದೋಸ್ ಆರ್ ಮೈ ಆನ್ಸೆಸ್ಟರ್ಸ್, ವೇರ್ ವಿ ಆರ್, ನಮ್ಮ ಜನರೇಷನ್ಲಿ ನಾವು ಈ ರೀತಿ ಇದ್ದೀವಿ, ರೈಟ್. ಸೊ ದಿಸ್ ಆಲ್ ಕಮ್ಸ್ ಫ್ರಮ್ ಇನ್ಹೆರಿಟೆನ್ಸ್. ಈ ಬಯಾಲಜಿಕಲ್ ವರ್ಡ್ ಅಲ್ಲಿ ಬರ್ತಕ್ಕಂಥ ಇನ್ಹೆರಿಟೆನ್ಸ್ ಮೀನಿಂಗ್ಗೆ ಇಲ್ಲೂ ಕೂಡ ಬರುತ್ತೆ, ರೈಟ್. ಸೊ ಇಲ್ಲೂ ಕೂಡ ಬರುತ್ತೆ, ಬಟ್ ಪ್ರಾಪರ್ಟೀಸ್, ಮೆಥಡ್ಸ್, ಅಫ್ಕೋರ್ಸ್ ನಾವು ತಂದೆ ಏನೇನು ಕಲ್ತಿರ್ತಾರೋ ಅದನ್ನೇ ನಾವು ಕೂಡ, ನಮಗೂ ಕೂಡ ಬರುತ್ತೆ. ನಮ್ಮಲ್ಲಿ ನಾವು ಎಕ್ಸ್ಟ್ರಾ ಫೀಚರ್ನ ಆ್ಯಡ್ ಮಾಡ್ತಾ ಹೋಗ್ತೀವಿ. ದಟ್ ಈಸ್ ವಾಟ್ ದ ಪ್ರೀವಿಯಸ್ ಕಾರ್ಸ್ ಆರ್ ಓಲ್ಡ್ ವಿತ್ ಮ್ಯಾನ್ಯುಯಲ್ ಗೇರಿಂಗ್ ಅಂಡ್ ಓನ್ಲಿ ಸ್ಟೇರಿಂಗ್ ಅಲ್ವಾ, ಬಟ್ ವಿ ಹ್ಯಾವ್ ಇಂಪ್ರೂವ್ಡ್ ಇಟ್ ಟು ದಿ ಅಡ್ವಾನ್ಸ್ಡ್ ಕಾರ್ಸ್ with the added features such as okay,
ಏನೇನೆಲ್ಲ ಫೀಚರ್ಸ್ ಆ್ಯಡ್ ಮಾಡಿದ್ವಲ್ಲ, ವಿತ್ ಸೆನ್ಸರ್ಸ್ ಇನ್ ಇಟ್ ದಟ್ ಕ್ಯಾನ್ ನ್ಯಾವಿಗೇಟ್ ಥ್ರೂಔಟ್ ವೇರ್ ವಿ ಆರ್ ಅಂಡ್ ದೇ ಕ್ಯಾನ್ ಕಮ್. ಈವನ್ ಸೆಲ್ಫ್ ಡ್ರೈವಿಂಗ್ ಕಾರ್ಸ್ ಕೂಡ ಬಂದಿದೆ ಅಲ್ವಾ. ಸೊ ದಟ್ ಈಸ್ ಬೈ ಯೂಸಿಂಗ್ ದಿ ಕಾನ್ಸೆಪ್ಟ್ ಆಫ್ ಆಬ್ಜೆಕ್ಟ್ ಇನ್ಹೆರಿಟೆನ್ಸ್. ಆಬ್ಜೆಕ್ಟ್ ಓರಿಯೆಂಟೆಡ್ ಕಾನ್ಸೆಪ್ಟ್ ಇಸ್ ಇನ್ಹೆರಿಟೆನ್ಸ್. ಆಲ್ರೆಡಿ ಕಾರ್ಗೆ ಏನೇನಿದೆ ಅದೇ ಫೀಚರ್ಸ್ ಇನ್ಹೆರಿಟ್ ಆಗಿದೆ, ಪ್ಲಸ್ ಎಕ್ಸ್ಟ್ರಾ ಆಡೆಡ್ ಫೀಚರ್ಸ್ ಆಗಿದೆ. ದಟ್ ಕ್ಯಾನ್ ಬಿ ಡನ್, ಓಕೆ, ಬೈ ಯೂಸಿಂಗ್ ಇನ್ಹೆರಿಟೆನ್ಸ್ ಕಾನ್ಸೆಪ್ಟ್ಸ್. ಸೊ ಲೆಟ್ ಅಸ್ ನೋ ಸಮ್ ಬೇಸಿಕ್ ಥಿಂಗ್ಸ್. ಕ್ಲಾಸ್ ಅಂದ್ರೆ ಏನು, ಆಬ್ಜೆಕ್ಟ್ಸ್ ಅಂದ್ರೆ ಏನು ಎಲ್ಲ ಹೇಳ್ತಾರಲ್ಲ, ಏನಿದು. ಸೊ ಫಂಡಮೆಂಟಲ್ಸ್ ಆಫ್ ಕ್ಲಾಸ್ ಇಸ್, ಮೇನ್ ಕ್ಲಾಸ್ ಇರುತ್ತೆ, ವೇರ್ ಐ ಶೋ ಯು ಆನ್ ಇನ್ ಒನ್ ನೋಟ್ ಪ್ಯಾಡ್ ಸೊ ದಟ್ ಯು ಕುಡ್ do it how you can do, right? Okay, I will open a new notepad here, text document. You can see first .java. Java is the extension of the file. Yeah, is change, please change it. Okay, just open it. I just open it with the notepad. Okay, it has opened. I will change the format to, okay, just close it. I will change the format to font type, and you just please increase the font to ನಮ್ಮ ಹುಡುಗಿಗೆ ಚೆನ್ನಾಗಿ ಕಾಣೋ ಹಾಗೆ ಕಾಣಲಿ ಅಂತ ದೊಡ್ಡದಾಗಿ ಮಾಡಿದ್ದೀನಿ. ಸೊ ಐ ವಿಲ್ ರೈಟ್ ಎ ಪ್ರೋಗ್ರಾಮ್ ಆಶ್ ಸಿ ಪ್ರೋಗ್ರಾಮ್ ಬರೀತಾ ಇದ್ದಾನ. ಓಕೆ, I'll just show you that. Okay, so see your classes are have been in case wide. ನೀವು ಸಿ ಪ್ರೋಗ್ರಾಮ್ ಬರೆದ್ರೆ ಏನು ಬರೀತೀರಾ, ಒಂದು ಹೆಡರ್ ಫೈಲ್ ಹಾಕ್ತೀರಾ, ಒಂದು ಮೇನ್ ಕ್ಲಾಸ್. ಸೊ ಕ್ಲಾಸ್ ಇಸ್ ನಥಿಂಗ್ ಬಟ್ ಇಲ್ಲಿ ಮೇನ್ ಕ್ಲಾಸ್ ಯೂಸ್ ಮಾಡ್ತಿದ್ದೀರಲ್ಲ, ಇದು ಹಳೆ ಕಾನ್ಸೆಪ್ಟ್ ಆಯ್ತು ನಿಮಗೆ ಗೊತ್ತಿದೆ. ಕ್ಲಾಸ್ ಈಸ್ ಬೇಸಿಕ್ ಯೂನಿಟ್ ಆಫ್ ಪ್ರೋಗ್ರಾಮ್. ಓಕೆ, ಮೇನ್ ಕ್ಲಾಸ್ ಅಂತೂ ಇದ್ದೇ ಇರುತ್ತಲ್ವಾ. ಓಕೆ, ನೀವು ಸಿ ಅಲ್ಲಿ ಬರ್ದಿರೋ ಹಾಗೆ ಒಂದು ಮೇನ್ ಕ್ಲಾಸ್ ಅಂತೂ ಇದ್ದೇ ಇರುತ್ತೆ. ಆ ಕ್ಲಾಸಲ್ಲಿ ನಾವೇನೇನು, ಓಕೆ, ಮೆಥಡ್ ವಿಚ್ ಹ್ಯಾಸ್ ಯೂಸ್ಡ್ ಫಾರ್ ಡೆಮಾನ್ಸ್ಟ್ರೇಟ್ ಬೇಸಿಕ್ಸ್ ಆಫ್ ಜಾವಾ ಸಿಂಟ್ಯಾಕ್ಸ್, created a preceding chapter priorly. Thus class is a template of an object. So in general, what is the class? Class is a template of an object. Nam class ಗೆ ಬರೋಣ, ಜಾವಾ ಕ್ಲಾಸ್. Template of an object. That object is an instance of a class. Okay, ಸೊ ಟೆಂಪ್ಲೇಟ್ ನಿಮ್ಮ ಮನೆಗೆ ಬ್ಲೂ ಪ್ರಿಂಟ್ ಇದ್ದಂಗೆ. ನೀವು ಮನೆ ಕಟ್ಸ್ತೀರಾ ಅಂದರೆ ಈ ರೀತಿ ಮನೆ ಇರಬೇಕು, ಇಲ್ಲಿ ಈ ರೂಮ್ ಬರಬೇಕು, ಇಲ್ಲಿ ಈ ರೂಮ್ ಬರಬೇಕು ಅಂತ ಹೇಳ್ತಿರಲ್ಲ, ಅದನ್ನು ನಾವು ಕ್ಲಾಸ್ ಅಂತ ಹೇಳ್ತೀವಿ, ರೈಟ್? ಇಟ್ಸ್ ಎ ಟೆಂಪ್ಲೇಟ್. ನೀವು ಬ್ಲೂ ಪ್ರಿಂಟ್ ಅಂತ ಅನ್ಕೋಬೋದು ಇದಕ್ಕೆ. ಆಫ್ ಎನ್ ಆಬ್ಜೆಕ್ಟ್, ಟೆಂಪ್ಲೇಟ್ ಆಫ್ ಎನ್ ಆಬ್ಜೆಕ್ಟ್, ದಟ್ ಆಬ್ಜೆಕ್ಟ್ ಇಸ್ ಅನ್ ಇನ್ಸ್ಟಾನ್ಸ್ ಆಫ್ ಎ ಕ್ಲಾಸ್. ಸೊ ಒಂದು ಟೆಂಪ್ಲೇಟ್ ಕ್ಲಾಸ್ ಟೆಂಪ್ಲೇಟ್ ರೆಡಿ ಆಗ್ತೇವೆ ಅಂದರೆ ಅದಕ್ಕೆ ಒಂದು ಇನ್ಸ್ಟಾನ್ಸ್ ಆಫ್ ಇದನ್ನು ಕ್ರಿಯೇಟ್ ಮಾಡ್ಬೋದು. ಅದರ ಎಷ್ಟಾದರೂ ಕ್ಲಾಸಸ್ಸನ್ನು ಕ್ರಿಯೇಟ್ ಮಾಡ್ಬೋದು, ಎಷ್ಟಾದರೂ ಆಬ್ಜೆಕ್ಟ್ಸ್ನ ಕ್ರಿಯೇಟ್ ಮಾಡ್ಬೋದು ಯೂಸಿಂಗ್ ದಟ್ ಟೆಂಪ್ಲೇಟ್ ಕ್ಲಾಸ್. ಓಕೆ, ಸೊ ಜನರಲ್ ಫಾರ್ಮ್ ಆಫ್ ಎ ಕ್ಲಾಸ್ ಯಾವ ರೀತಿ ಇರುತ್ತೆ? ಕ್ಲಾಸ್ ಐ ಶೋ ಯು ಇನ್ ಎಕ್ಸಾಕ್ಟ್ ಫಾರ್ಮ್ಯಾಟ್ ಹೇಗಿರಬೇಕಾಗಿತ್ತು. ಇಲ್ಲಿ ನಿಮಗೆ ಈ ಥರ ಕಾಣಿಸ್ತಾ ಇದೆ. ಐ ವಿಲ್ ಶೋ ಯು ಹೌ ಟು ಡೂ ದ್ಯಾಟ್. ಐ ಜಸ್ಟ್ ಸೆಲೆಕ್ಟ್ ಆಲ್ ಅಂಡ್ paste ವಿ control V. So this is a class. I just delete this. This is the thing. Okay, this is what. Right, this is type ಇನ್ನೊಂದು type body of the method, and this one is the end of the. Okay, ತುಂಬಾ ಸಿಂಪಲ್ ಇದೆ. So class is started.
class name, type instance variable, ಇದು ಲೋಕಲ್ ಕ್ಲಾಸ್ ವೇರಿಯೇಬಲ್ಸ್. ಎಕ್ಸಾಂಪಲ್ ಮಾಡಿ ತೋರಿಸ್ತೀನಿ ನಿಮಗೆ, ಸಿಂಪಲ್ ಇದೆ. ಓಕೆ, ಸೊ ಯಾವ ಕ್ಲಾಸ್ ಯಾವ ಥರ ಜನರಲ್ ಫಾರ್ಮ್ ಆಫ್ ಕ್ಲಾಸ್ ಯಾವ ಥರ ಇರುತ್ತಪ್ಪ ಅಂದರೆ, ಸೊ ಟೈಪ್ ಅಂದರೆ ನೀವು ಇಂಟು ಫ್ಲೋಟ್ ಡಬಲ್ ಏನಾದ್ರು ತಗೋಬೋದು. ಇಂಥವು 2-3 ಇದಾವೆ ಅಂದ್ಕೊಳ್ಳಿ. ಇದು ಒಂದು ಇಂಟು ಒಂದು ಫ್ಲೋಟು ಒಂದು ಡಬಲ್ಲು ಒಂದು ಕ್ಯಾರ್ ಇದೆ ಅಂತ ಅಂದ್ಕೊಳ್ಳೋಣ. ಒಂದು ಇಂಟು ಒಂದು ಫ್ಲೋಟು ಒಂದು ಡಬಲ್ ಇದೆ ಅಂತ ಅಂದ್ಕೊಳ್ಳೋದನ್ನು ಮಾಡ್ಕೊಳ್ಳೋಣ. ಒಂದು ಪ್ರೋಗ್ರಾಮ್ಸ್ ಮಾಡ್ತೀನಿ, ನಿಮಗೆ ಗೊತ್ತಾಗುತ್ತೆ. ಸೊ ಇನ್ಸ್ಟಾನ್ಸ್ ವೇರಿಯಬಲ್ ಇಸ್ ಅ ವೇರಿಯಬಲ್ ನೇಮ್, ವೇರಿಯಬಲ್ ಐಡೆಂಟಿಫೈಯರ್ ಡಿಕ್ಲೇರ್ ಮಾಡೋದು ಹೆಂಗೋ ಹಾಗೆ. ಓಕೆ, ಇದೊಂದು ವೇರಿಯಬಲ್, ಇದೊಂದು ವೇರಿಯಬಲ್, ಇದೆಲ್ಲ ಪ್ರಾಪರ್ಟೀಸ್. ಟೈಪ್ ಮೆಥಡ್ ಇಲ್ಲಿ ಬಂದು ನೋಡಿ, ಟೈಪ್ ಮೆಥಡ್ 1. ಓಕೆ, ಸೊ ಮೆಥಡ್ 1, ಮೆಥಡ್ ನೇಮ್ 1, ಮೆಥಡ್ ಎಂಥವು 2 ಮೆಥಡ್ ಇದೆ ಅಂತ ಅನ್ಕೊಳ್ಳೋಣ. ಸೊ ಅದಕ್ಕೆ ನಾನು ಮೆಥಡ್ ನೇಮ್ 2 ಇದೆ ಅಂತ ಅನ್ಕೊಳ್ಳೋಣ. ವೇರ್ ಪ್ಯಾರಾಮೀಟರ್ ಲಿಸ್ಟ್ ಈಸ್ ಎ ಬಿ, ಸಮ್ ಇದೆ ಅಂದ್ಕೊಳ್ಳಿ. ಎ ಬಿ ಪ್ಯಾರಾಮೀಟರ್ ಲಿಸ್ಟ್ ಅಂದರೆ ಒಂದೇ ಇರಲ್ಲ, 2, 3 ಇಂಟ್ ಎ ಇಂಟ್ ಬಿ ಸಿ ಅಂತ ಬರ್ತಾ ಹೋಗುತ್ತೆ. ನನ್ನ ಬಾಡಿ ಆಫ್ ದ ಮೆಥಡ್ ಈಸ್ ಈ ಎ ಬಿ ಸಿನ ಆ್ಯಡ್ ಮಾಡೋದಿದೆಯಾ, ಆ್ಯಡ್ ಇದ್ದರೆ ಆ್ಯಡ್ ಮಾಡ್ತೀರಾ. ಓಕೆ, ಸೊ ಅನದರ್ ಮೆಥಡ್ ಏನಪ್ಪ ಇದು, ಮೆಥಡ್ 2 ಈಸ್ ಒನ್ ವಿಚ್ ನಮಸ್ತೆ. ನೆಕ್ಸ್ಟ್, here is a class which contains, okay, this is a class name and type. These are variables, variable 1, variable 2, and similarly you can declare any number of variables up to variable n. So then the return type and method name, where the parameter list may contain variables 1 up to n list. ಎಷ್ಟಾದರೂ ನೀವು ಇದರ ಲಿಸ್ಟ್ ಆಫ್ ಪ್ಯಾರಾಮೀಟರ್ಸ್ನ ತಗೋಬೋದು, which you can use it in body of the method. Okay, similarly you can take any number of methods in and with the list of parameters may be empty. ಕೆಲವೊಂದು ಕೇಸಸ್ ಅಲ್ಲಿ ಲಿಸ್ಟ್ ಆಫ್ ಪ್ಯಾರಾಮೀಟರ್ಸ್ 0 ಇರಬಹುದು. ಓಕೆ, then body of the method 2 and then similarly body of the method n with the body of the with the method n, right? So ಈ ರೀತಿ ಇದು ಜನರಲ್ form of a class that you can declare template of a class, right? ಸೊ ಆಮೇಲೆ ಈ ಕ್ಲಾಸ್ನ ಕ್ರಿಯೇಟ್ ಮಾಡಿದ್ಮೇಲೆ ನೀವು ಇದಕ್ಕೆ ಒಂದು ಆಬ್ಜೆಕ್ಟ್ಸ್ನ ಕ್ರಿಯೇಟ್ ಮಾಡ್ತೀರಾ, ದಟ್ ಈಸ್ ಕಾಲ್ಡ್ ಇನ್ಸ್ಟಾನ್ಸ್. ಇದು ಇನ್ಸ್ಟಾನ್ಸ್ ವೇರಿಯೇಬಲ್ಸ್ ಅಂತಲೂ ಅಂತೀವಿ. ಓಕೆ, ಸೊ ಕ್ಲಾಸಲ್ಲಿ ಡಿಕ್ಲೇರ್ ಮಾಡ್ತಕ್ಕಂಥ ವೇರಿಯೇಬಲ್ಸ್ನ ಇನ್ಸ್ಟಾನ್ಸ್ ವೇರಿಯೇಬಲ್ಸ್ ಕೂಡ ಅಂತೀವಿ. ಇನ್ಸ್ಟಾನ್ಸ್ ವೇರಿಯಬಲ್ 1, ಇನ್ಸ್ಟಾನ್ಸ್ ವೇರಿಯಬಲ್ 2 ಅಪ್ ಟು ಇನ್ಸ್ಟಾನ್ಸ್ ವೇರಿಯಬಲ್ n ವರೆಗೂ ನೀವು ಡಿಕ್ಲೇರ್ ಮಾಡ್ತಾ ಹೋಗ್ಬೋದು, ರೈಟ್? ಸೊ ಆಫ್ ಎನಿ ಟೈಪ್ ಅಂತ ಕೊಟ್ಟರೆ ಎನಿ ಡಾಟಾ ಟೈಪ್ ಕೂಡ ಆಗ್ಬೋದು. ಸಿಮಿಲರ್ಲಿ ಡಾಟಾ ಟೈಪ್ ಆಫ್ ರಿಟರ್ನ್ ಟೈಪ್ ಅಂಡ್ ಮೆಥಡ್ ನೇಮ್, ನೀವು ಇಲ್ಲಿ ಇಂಟ್ ಎ ಬಿ ಲೆಂತ್ ಬ್ರೆಡ್ ತಗೊಂಡಿದ್ರ ಅಂದ್ರೆ ಇದು ಏರಿಯಾ ರಿಟರ್ನ್ ಟೈಪ್ ಫ್ಲೋಟ್ ಅಂಡ್ ಏರಿಯಾ ಅಂತ ಕೊಟ್ಟರು. ಪ್ಯಾರಾಮೀಟರ್ ಲಿಸ್ಟ್ ತಗೋಬಹುದು ಅಥವಾ ತಗೊಳ್ದೇ ಇರ್ಬೋದು, ಬ್ಲ್ಯಾಂಕ್ ಕೊಟ್ಟರು ನಡೀತೆ. ಅಂಡ್ ಇನ್ ದ ಬಾಡಿ ಯು ಕ್ಯಾಲ್ಕುಲೇಟ್ ದ ಏರಿಯಾ ಯೂಸಿಂಗ್ ದೋಸ್ 2 ಲೆಂತ್ ಅಂಡ್ ಬ್ರೆಡ್. I will show you with an example so that you could easily understand. So overall, what is a class? Class is a template of a class object. ನೀವು ಕ್ಲಾಸ್ ಕ್ರಿಯೇಟ್ ಮಾಡಿ ಆಮೇಲೆ ಅದರ ಆಬ್ಜೆಕ್ಟ್ ಮಾಡಿ. ನೀವು ಯಾವುದೇ ಮೊಬೈಲ್ ತಯಾರು ಮಾಡೋದಕ್ಕೆ ಮುಂಚೆ ಅದರ ಟೆಂಪ್ಲೇಟ್ ಈಗಿರ್ಬೇಕು, ಇಷ್ಟು ಉದ್ದ ಇರಬೇಕು, ಇಷ್ಟು ಅಗಲ ಇರಬೇಕು, ಆಮೇಲೆ ಅದಕ್ಕೆ ಇಂಥ ಸಾಫ್ಟ್ವೇರ್ ಹಾಕಬೇಕು, ಎಲ್ಲ ಹಾಕಿದ್ಮೇಲೆ ಎಲ್ಲ ರೆಡಿ ಆದಮೇಲೆ ಆ ಮೊಬೈಲ್ನ ಕ್ರಿಯೇಟ್ ಮಾಡ್ತೀರಾ. ಓಕೆ, ಮೊಬೈಲ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರಲ್ವಾ, ಸೊ ಹಾಗೆ ಕ್ಲಾಸ್ ಅಂದರೆ ಟೆಂಪ್ಲೇಟ್. ನೀವು ಕ್ಲಾಸ್ ಹೀಗಿರಬೇಕು ಅನ್ನೋದನ್ನು ನೀವು ಮುಂಚೆನೆ ಡಿಸೈಡ್ ಮಾಡ್ತೀರಾ, ದಟ್ ಈಸ್ ಕಾಲ್ಡ್ ಟೆಂಪ್ಲೇಟ್. ದೆನ್ ಯು ಕ್ರಿಯೇಟ್ ದ ಆಬ್ಜೆಕ್ಟ್ಸ್. ಇಂಥದ್ದು ಎಷ್ಟು ಮೊಬೈಲ್ಸ್ ಆದರೂ ನೀವು ಕ್ರಿಯೇಟ್ ಮಾಡ್ಬೋದು. In the same way, the code is maintained within the methods. Collectively, the methods are and variables defined within the class are called members. So, instance variables anta ಏನು ಹೇಳಿದ್ವಿ ಇದೆಲ್ಲ ಇವೆಲ್ಲ members. Data members ಅಂತ ಹೇಳ್ತೀವಿ. Member functions ಅಂದ್ರೆ ಇವು methods. Example ಒಂದು ಮಾಡಿ ತೋರಿಸ್ತೀನಿ ನಿಮಗೆ so that you could easily understand. So, what is a class? Class and object and instance variables ಅಂದ್ರೆ ಏನು, and ಅದರಲ್ಲಿ ಎಷ್ಟು ಯಾವ ಥರ ಮೆಥಡ್ಸ್ನ ಕ್ರಿಯೇಟ್ ಮಾಡೋದು ಅಂಡ್ ಹೇಗೆ ಅದನ್ನು ಕಾಲ್ ಮಾಡೋದು, ಯೂಸ್ ಮಾಡೋದು ಅನ್ನೋದನ್ನು ನೋಡೋಣ ಒಂದು ಎಕ್ಸಾಂಪಲಲ್ಲಿ. ಸೊ ದಟ್ ಯು ಕುಡ್. ಓಕೆ, ಐ ಹ್ಯಾವ್ ಪ್ರಿಪೇರ್ಡ್ ಅನ್ ಎಕ್ಸಾಂಪಲ್ ಫಾರ್ ಯು. ಓಕೆ, ದಿಸ್ ಇಸ್ ಯುವರ್ ವೇರ್ class contains instance variables 1, 2 and up to n. You can create 1, 2 and up to n methods, method 1, 2 and up to n.
ಓಕೆ, ಸೊ ಆ ರೀತಿ ಮಾಡ್ಬೋದಲ್ವಾ. ಸೊ ಐ ಹ್ಯಾವ್ ಸೆಲೆಕ್ಟೆಡ್ ಬಾಕ್ಸ್ ಆಸ್ ಎ ಕ್ಲಾಸ್ ಹಿಯರ್. ಕ್ಲಾಸ್ ನೇಮ್ ಅಂತ ಇತ್ತಲ್ಲ ಅದ್ರ ಬದಲಾಗಿ ಬಾಕ್ಸ್ ಅಂತ ತಗೊಂಡಿದ್ದೀನಿ. ಇನ್ಸ್ಟಾನ್ಸ್ ವೇರಿಯೇಬಲ್ 1 ಅಂತ ಇತ್ತಲ್ಲ ಅದ್ರ ಲೆಂತ್ ತಗೊಂಡಿದ್ದೀನಿ. 2 ಅಂತ ಇದನ್ನ WD ವಿಡ್ತ್ ಅಂತ ಅರ್ಥ ಕೊಡುತ್ತೆ. HT ಅಂದ್ರೆ ಹೈಟ್ ಅಂತ ಅರ್ಥ ಕೊಡುತ್ತೆ. ಅಪ್ ಟು n ಅಂತ ನಾನು 3 ತಗೊಂಡಿದ್ದೀನಿ. ಓಕೆ, ಸೊ ಈ 3 ಇನ್ಸ್ಟಾನ್ಸ್ ವೇರಿಯೇಬಲ್ಸ್ ಅಥವಾ ಕ್ಲಾಸ್ ವೇರಿಯೇಬಲ್ಸ್ ಅಂತಾನು ಅಂತೀವಿ, ರೈಟ್. ಇವು ಕ್ಲಾಸ್ ಮೆಂಬರ್ಸ್, ಇವೆರಡೂ ಕ್ಲಾಸ್, ಇವಿಷ್ಟು ಕ್ಲಾಸ್ ಮೆಂಬರ್ಸೇ. ಬಟ್ ಇವು ಇನ್ಸ್ಟಾನ್ಸ್ ವೇರಿಯೇಬಲ್ಸ್ ಅಂದ್ರೆ ಕ್ಲಾಸ್ ವೇರಿಯೇಬಲ್ಸ್. ಓಕೆ, ಅದು ಡಾಟಾ ಮೆಂಬರ್ ಅಂತೀವಿ, ಇದು ಮೆಂಬರ್ ಫಂಕ್ಷನ್ ಅಂತೀವಿ, ಅದು ಮೆಥಡ್. ಓಕೆ, ಸೊ ಇದು ಏರಿಯಾ ಇಸ್ ದಿ ಇಲ್ಲಿ ಬಂದಿರೋ ಹಾಗೆ ಮೆಥಡ್ 1. ಓಕೆ, ಲಿಸ್ಟ್ ಆಫ್ ಪ್ಯಾರಾಮೀಟರ್ಸ್ ಅಂತ ಇಲ್ಲಿದೆಯಲ್ಲ ಅದ್ರ ಬದಲಾಗಿ ನಾನು ಏನು ಪ್ಯಾರಾಮೀಟರ್ಸ್ ಕೊಟ್ಟಿಲ್ಲ. ನೌ ಇಟ್ಸ್ ನಾಟ್ ನೆಸರಿ, ವಿ ಕ್ಯಾನ್ ಗಿವ್ ಪ್ಯಾರಾಮೀಟರ್ಸ್ ಲೈಕ್ ಇಂಟ್ ಎ ಕಾಮಾ ಬಿ, ಇಂಟ್ ಬಿ ಸಿ, ಇಂಟ್ ಸಿ ಅಂತ ನೀವು ಫಂಕ್ಷನ್ಸ್ ಕಾಲ್ ಮಾಡ್ಬೇಕು ಕರೀತಾರಲ್ಲ ಆ ಥರ ಪ್ಯಾರಾಮೀಟರ್ಸ್ ಲಿಸ್ಟ್ ಅನ್ನು ಕರಿಬೋದು. ಐ ಹ್ಯಾವ್ ನಾಟ್ ಗಿವನ್ ಹಿಯರ್, ಇಟ್ ಈಸ್ ನಾಟ್ ನೀಡೆಡ್ ಹಿಯರ್, ರೈಟ್. ಸೊ ಇದರಲ್ಲಿ ಒಂದೇ ಲೆಂತ್, ಬಾಡಿ ಆಫ್ ದ ಫಂಕ್ಷನ್ ಈಸ್ ರಿಟರ್ನ್ ಲೆಂತ್ ಇಂಟು ವಿಡ್ತ್. ವಾಟ್ ಈಸ್ ಲೆಂತ್ ಇಂಟು ವಿಡ್ತ್? ಇಟ್ ಈಸ್ ಏರಿಯಾ, ರೈಟ್. ಸೊ ಅದಕ್ಕೆ ಮೆಥಡ್ ಹೆಸರೇನು? ಏರಿಯಾ. ಸೊ ರೆಕ್ಟಾಂಗಲ್ ಬಾಕ್ಸ್ ಇಸ್ ಎ ಕ್ಲಾಸ್ ವೇರ್ ಲೆಂತ್ ವಿಡ್ತ್ ತಗೊಂಡ್ರೆ ಏರಿಯಾ ಬರುತ್ತೆ. ಸೊ ಐ ಹ್ಯಾವ್ ಟೇಕನ್ ಇನ್ಸ್ಟಾನ್ಸ್ ವೇರಿಯಬಲ್ ಲೆಂತ್ ಹಿಯರ್, ರೈಟ್. ಇನ್ಸ್ಟಾನ್ಸ್ ವೇರಿಯಬಲ್ ವಿಡ್ತ್ WD ಹಿಯರ್, ರೈಟ್. ಸ್ಟಾರ್ ಎರಡನ್ನು ಮಲ್ಟಿಪ್ಲೈ ಮಾಡಿ ರಿಟರ್ನ್ ಮಾಡಿದ್ದೀನಿ ಅಷ್ಟೇ ಕೆಲಸ. ರಿಟರ್ನ್ ಫಂಕ್ಷನ್ ರಿಟರ್ನ್ ಟೈಪ್ ಏನಿದೆ ಫ್ಲೋಟ್, ಇದು ರಿಟರ್ನ್ ಆಗಿ ಫ್ಲೋಟ್ ವ್ಯಾಲ್ಯೂ ಅಲ್ಲಿಗೆ ರಿಟರ್ನ್ ಆಗುತ್ತೆ, ಇಲ್ಲಿಂದ ಕಾಲ್ ಮಾಡಿದಾರೋ ಅಲ್ಲಿಗೆ. ಸೊ ರೈಟ್, ಅದೇ ರೀತಿ ಇನ್ನೊಂದು ಫ್ಲೋಟ್ ರಿಟರ್ನಿಂಗ್ ಫಂಕ್ಷನ್ ಕಾಲ್ ಮಾಡಿದ್ದೀನಿ, ಅದರ ಹೆಸರು ವಾಲ್ಯೂಮ್ ಅಂತ. ಸೊ ವಾಲ್ಯೂಮ್ಗೆ ಲೆಂತ್ ಇಂಟು ಬ್ರೆಡ್ತ್ ಇಂಟು ವೈಟ್, ಲೆಂತ್ ಇಂಟು ಹೈಟ್ ಇಂಟು ವಿಡ್ತ್ ಕೊಟ್ರೆ ವಾಲ್ಯೂಮ್ ಬರುತ್ತಲ್ವಾ. ಸೊ ಆ ಮಲ್ಟಿಪ್ಲಿಕೇಶನ್ ಮಾಡಿದ್ದೀನಿ, ರಿಟರ್ನ್ ಮಾಡಿದ್ದೀನಿ ಅಷ್ಟೇ. ಸೊ ಸಚ್ ಎ ಸಿಂಪಲ್ ಮೆಂಬರ್ ಫಂಕ್ಷನ್ಸ್. ಸೊ ಮೆಥಡ್ 2 ಮೆಥಡ್ 1 ಬದಲಾಗಿ ಎರಡು ಮೆಥಡ್ನ ತಗೊಂಡಿದ್ದೀನಿ, ಏರಿಯಾ ಅಂಡ್ ವಾಲ್ಯೂಮ್ ಅಂತ. ಸೊ ಇನ್ಸ್ಟಾನ್ಸ್ ವೇರಿಯಬಲ್ 1, ಇನ್ಸ್ಟಾನ್ಸ್ ವೇರಿಯಬಲ್ 2 ಅಪ್ ಟು n ಬದಲಾಗಿ ನಾನು 3 ವೇರಿಯಬಲ್ ತಗೊಂಡಿದ್ದೀನಿ, ಲೆನ್, LEN, WD ಅಂಡ್ ಹೈಟ್ HT ಅಂತ. ಸೊ ವಿಚ್ ಇಸ್ ಅನ್ ಎಕ್ಸಾಂಪಲ್ ಆಫ್ ಸಿಂಪಲ್ ಕ್ಲಾಸ್ ವಿತ್ ಮೆಂಬರ್ ಫಂಕ್ಷನ್ಸ್ ಅಂಡ್ ಡಾಟಾ ಮೆಂಬರ್ಸ್. ಡಾಟಾ ಮೆಂಬರ್ಸ್ ಯಾಕಂತೀವಿ ಅಂದ್ರೆ ಇವು ಇದರಲ್ಲಿ ಲೆಂತ್ ಕ್ಯಾರಿ ಮಾಡ್ತವೆ, ಡಾಟಾನ ಕ್ಯಾರಿ ಮಾಡ್ತವೆ, ಇದು ವಿಡ್ತನ್ನ ಕ್ಯಾರಿ ಮಾಡುತ್ತೆ, ಹೈಟ್, ಅದಕ್ಕೆ ಡಾಟಾ ಮೆಂಬರ್ಸ್ ಅಂತೀವಿ. ಮೆಂಬರ್ ಫಂಕ್ಷನ್ಸ್, ಬಿಹೇವಿಯರ್, ಮೆಥಡ್ ಇವು ಕೆಲಸ ಮಾಡ್ತವೆ, ಇದರ ಫೀಚರ್ನ ಎನ್ಹಾನ್ಸ್ ಮಾಡ್ತವೆ. ಓಕೆ, ಸೊ ಏರಿಯಾ ಕ್ಯಾಲ್ಕುಲೇಟ್ ಮಾಡ್ತವೆ, ವಾಲ್ಯೂಮ್ ಕ್ಯಾಲ್ಕುಲೇಟ್ ಮಾಡ್ತವೆ. ಓಕೆ, ಸೊ ಇದಿಷ್ಟು ಎಕ್ಸಾಂಪಲ್ ಆಫ್ ದಿಸ್ ಕ್ಲಾಸ್ ಅಂಡ್ ಮೆಂಬರ್ ಫಂಕ್ಷನ್ಸ್. ಸೊ ಕ್ರಿಯೇಟ್ ಮಾಡೋದು ತೋರಿಸ್ಕೊಟ್ಟಿದ್ದೀನಿ. ಈಗ ಒಂದು ಕ್ಲಾಸ್ನ ಯಾವ ರೀತಿ ಕ್ರಿಯೇಟ್ ಮಾಡೋದು, creating instance variables, creating member functions ಅಥವಾ ಮೆಥಡ್ಸ್. ಓಕೆ, ಸೊ ಏರಿಯಾ 1 ಈ ರೀತಿ ಎಕ್ಸಾಂಪಲ್ ಸಮೇತ ತೋರಿಸಿದ್ದೀನಿ ಇದಕ್ಕೆ ರೈಟ್. ಸೊ ಡಾಟಾ ಆರ್ ವೇರಿಯೇಬಲ್ ಅಂತ ಹೇಳಿದ್ನಲ್ಲ, ಡಾಟಾ ಮೆಂಬರ್ ಆರ್ ವೇರಿಯೇಬಲ್, ಇನ್ಸ್ಟಾನ್ಸ್ ವೇರಿಯೇಬಲ್ ಎರಡು ಒಂದೇ. ಡಿಫೈನ್ಸ್ ವಿದಿನ್ ಎ ಕ್ಲಾಸ್ ಕಾಲ್ಡ್ ಇನ್ಸ್ಟಾನ್ಸ್ ವೇರಿಯೇಬಲ್ಸ್. The data or variables defined within a class are called instance variables. So instance variables ಇಲ್ಲಿ ಯಾವ್ಯಾವು? LEN, WD, HT. ತುಂಬಾ ಸಿಂಪಲ್ ಇದೆ, ಏನು ಕನ್ಫ್ಯೂಸ್ ಮಾಡ್ಕೋಬೇಡಿ. ಇನ್ಸ್ಟೆನ್ಸ್ ವೇರಿಯಬಲ್ ಇಲ್ಲಿ ಟೈಪ್ ಅಂದ್ರೆ ನಾನು ಇಂಟ್ ತಗೊಂಡಿದ್ದೀನಿ ಅಷ್ಟೇ, ನೀವು ಫ್ಲೋಟ್ ತಗೋಬಹುದು, ಡಬಲ್ ತಗೋಬಹುದು, ಓಕೆ, ಲಾಂಗ್ ಡಬಲ್ ತಗೋಬಹುದು, ವಾಟ್ ಎವರ್ ಡಾಟಾ ಟೈಪ್ಸ್ ಯಾವ ಇದಾವೋ ಅದಿಷ್ಟು ಟೈಪ್ಸ್ ಅಂದ್ರೆ ಡಾಟಾ ಟೈಪ್ಸ್ ಎಲ್ಲ. ಸೊ ಅನದರ್ ಟೈಪ್ ಇನ್ಸ್ಟೆನ್ಸ್ ವೇರಿಯಬಲ್ 2 ಬದಲಾಗಿ ನಾನು WD ತಗೊಂಡಿದ್ದೀನಿ, ಲೈಕ್ ದಟ್. ಸೊ within methods, the code is contained within methods. Okay, collectively methods and variables defined within a class are called members. So ನಾನು ಹೇಳಿದಾಗೆ ಇದಿಷ್ಟು ಮೆಂಬರೇ, ಫ್ಲೋಟ್ ಮೆಂಬರ್ ಫಂಕ್ಷನ್ ಮೆಂಬರೇ, ಓಕೆ, ಡಾಟಾ ಮೆಂಬರು ಮೆಂಬರೇ. ಟೋಟಲಿ ಇನ್ ಜನರಲ್ ಆಗಿ ಹೇಳ್ಬೇಕಾದ್ರೆ ಇವೆಲ್ಲ ಮೆಂಬರ್ಸೇ, ಬಟ್ ದೀಸ್ ಕ್ಯಾರೀಸ್ ಡಾಟಾ, ದಟ್ಸ್ ವೈ ಡಾಟಾ ಮೆಂಬರ್ಸ್. ದೀಸ್ ಡೂ ಮೆಥಡ್ಸ್, ಇವು ಮೆಥಡ್ಸ್ನ
ಮೆಥಡ್ಸ್ ಫಂಕ್ಷನ್ ಆಗಿರೋದ್ರಿಂದ ಮೆಂಬರ್ ಫಂಕ್ಷನ್ಸ್ ಅಂತ ಅಂತೀವಿ. ಸಿಂಪಲ್, ತುಂಬಾ ಸಿಂಪಲ್, ರೈಟ್. ಸೊ ಇದು ಏರಿಯಾ ಕ್ಯಾಲ್ಕುಲೇಟ್ ಮಾಡೋದು, ಇದು ವ್ಯಾಲ್ಯೂಮ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಮೂರು ಬೇಕು. ಲೆಂತ್, ವಿಡ್ತ್, ಹೈಟು ಅಂತ ಮೂರು ಕಾಂಪೊನೆಂಟ್ಸ್ ತಗೊಂಡು ಅದು ಮಲ್ಟಿಪ್ಲೈ ಮಾಡಿ ಟೋಟಲಿ ವಾಲ್ಯೂಮ್ ಎಷ್ಟಪ್ಪ ಅಂತ ರಿಟರ್ನ್ ಮಾಡುತ್ತೆ. ರಿಟರ್ನ್ ಟೈಪ್ ಫ್ಲೋಟ್ ಕೊಟ್ಟಿದ್ವಿ, ಸೊ ಇಟ್ ವಿಲ್ ರಿಟರ್ನ್ ಫ್ಲೋಟ್. So this is the whole thing. We created a class with the instance variables and member functions, right? So declaring objects, class create ಮಾಡ್ಬಿಟ್ವಿ. ಇದನ್ನ ಮೆಂಬರ್ ಆಬ್ಜೆಕ್ಟ್ಸ್ ನ ಹೆಂಗ್ ಕ್ರಿಯೇಟ್ ಮಾಡೋದು ಅಂತ. ಕ್ಲಾಸ್ ಅಂದ್ರೆ ಗೊತ್ತಾಯ್ತು. We have got what is class, how to create class ಗೊತ್ತಾಯ್ತು. ಇವಾಗ ಮೆಂಬರ್ ಫಂಕ್ಷನ್ಸ್ ನಾವು ಇದರಲ್ಲಿ ಕ್ಲಾಸ್ ಫಸ್ಟ್ ಇದು ಮೇನ್ ಕ್ಲಾಸ್ ಇದ್ದಂಗೆ ಪಬ್ಲಿಕ್ ಸ್ಟಾಟಿಕ್ ವಾಯ್ಡ್ ಮೇನ್ ಇಲ್ಲಿರುತ್ತೋ ಅದು ಮೇನ್ ಕ್ಲಾಸು. ಇಲ್ಲಿ ಫೈಲ್ ನೇಮ್ ಕೂಡ ಫಸ್ಟ್ ಡಾಟ್ ಜಾವಾ ಕಾಣಿಸ್ತಾ ಇದೆ ಮೇಲ್ಗಡೆ. ಸೆಲ್ ಝೂಮ್ ಇಟ್, ಎಸ್ಕೇಪ್, ಕಂಟ್ರೋಲ್ ಝೆಡ್, ವಿಂಡೋಸ್ ಶಿಫ್ಟ್ ಪ್ಲಸ್. ಓಕೆ, ಇಟ್ಸ್ ನಾಟ್ ಕಮಿಂಗ್. ಎಸ್ಕೇಪ್, ಕಂಟ್ರೋಲ್ ಝೆಡ್, ಕಂಟ್ರೋಲ್ ಝೆಡ್, ಕಂಟ್ರೋಲ್ ಝೆಡ್, ಕಂಟ್ರೋಲ್ ಝೆಡ್, ಕಂಟ್ರೋಲ್ ಝೆಡ್. Okay, no problem. I'd say type it once again. Okay, now if I control Windows plus okay, zoom out. Right. So ಇಲ್ಲಿ first dot java file name ಕೂಡ first dot java, class name ಕೂಡ first. Very important is that you have to give the file name with extension .java with the class which is related to main. ಆ ಕ್ಲಾಸ್ ಹೆಸರೇ ಕೊಡಬೇಕು, ಫೈಲ್ ನ ಸೇವ್ ಮಾಡಬೇಕಾದ್ರೆ. That's very important. I will show you in detail in the next coming classes. Don't worry. I just prepared it for you so that you could understand easily, right? ಎಸ್ಕೇಪ್, ವಿಂಡೋಸ್ ಎಸ್ಕೇಪ್ ಕೊಟ್ಟರೆ ಝೂಮ್ ಆಗಿರೋದೆಲ್ಲ ಹೋಯ್ತು. ಸೊ ಇಲ್ಲಿ ಫಸ್ಟ್ ಇಸ್ ಅ ಕ್ಲಾಸ್ ವೇರ್ ಪಬ್ಲಿಕ್ ಸ್ಟಾಟಿಕ್ ವಾಯ್ಡ್ ಮೈನ್. ಇದರ ಮೇನ್ ಕ್ಲಾಸ್ಗೆ ಇದೇ ತರನೇ ನಾವು ಬರೀಬೇಕು. ಕ್ಲಾಸ್ ಫಸ್ಟ್ ವಿ ಸ್ಟಾರ್ಟೆಡ್ ಬ್ರೇಸ್ ಅಂಡ್ ಪಬ್ಲಿಕ್ ಸ್ಟಾಟಿಕ್ ವಾಯ್ಡ್ ಮೈನ್ ವಿಚ್ ಇಸ್ ನಿಮಗೆ ರೆಗ್ಯುಲರ್ ಬಂದೇ ಬರುತ್ತೆ ಮೇನ್ ಕ್ಲಾಸ್ಗೆ. ಇದೆಲ್ಲ ಯಾಕೆ ಬರುತ್ತೆ ಅಂತ ನಾವು ಡಿಟೇಲ್ ಆಗಿ ನೋಡ್ಕೊಳ್ಳೋಣ. ಫಸ್ಟ್ ಇದು ನೀವು ಕ್ಲಾಸ್ನ ಅರ್ಥ ಮಾಡ್ಕೊಳ್ಳಿ, ಆಮೇಲೆ ನಿಮ್ಮ ಪ್ರೋಗ್ರಾಮ್ಸ್ ಯಾವ ರೀತಿ ಬರೆಯೋದು ವಾಯ್ಡ್ ಮೈನ್ ಅನ್ನೋದು ತೋರಿಸ್ಕೊಡ್ತೀನಿ. ಆರ್ಕ್ಸ್, ಓಪನ್ ಬ್ರಾಕೆಟ್, ಬಿಗ್ ಬ್ರಾಕೆಟ್ಸ್, ಓಪನ್ ಕ್ಲೋಸ್. Then here the box is the class name. Okay, box x1 equals new box. The box ಮತ್ತೆ ಅದೇ ಕ್ಲಾಸ್ ನೇಮ್ ಬರೆಯೋದು. ಓಪನ್ ಕ್ಲೋಸ್ ಮಾಡಬೇಕು. ಓಕೆ, ಸೊ ಬಿಗ್ ಸ್ಮಾಲ್ ಬ್ರಾಕೆಟ್ ಓಪನ್ ಕ್ಲೋಸ್ ಮಾಡಬೇಕು. So that's what they are told here. Using the new operator you will create objects of those classes ಅಂತ ಹೇಳ್ತಿದ್ದಾರೆ ಇಲ್ಲಿ. ಓಕೆ, ಸೊ ದಟ್ ಕ್ಯಾನ್ ರೆಫರ್ ದಿ ಕ್ಲಾಸ್ ಅಂಡ್ ಇಟ್ಸ್ ಟೈಪ್. ಓಕೆ, ಸೊ ಇಲ್ಲಿ ಕ್ಲಾಸ್ ಯಾವುದು? ಬಾಕ್ಸ್. ಇದನ್ನು ಕೆಳಗಡೆ ಡಿಕ್ಲೇರ್ ಮಾಡಿದೀವಿ ನೋಡಿ, ಕ್ಲಾಸ್ ಬಾಕ್ಸ್. ಇದಿಷ್ಟು ನಾವು ಕ್ಲಾಸ್ನ ಕ್ರಿಯೇಟ್ ಮಾಡೋದಕ್ಕೆ ಯೂಸ್ ಮಾಡಿರೋ ಪ್ರೊಸೀಜರ್ ಫಾಲೋ ಮಾಡಿದೀವಿ ಅಷ್ಟೇ. ಅದನ್ನ ಮೇನ್ ಮೆಥಡ್ ವಾಯ್ಡ್ ಮೇನ್ ಸಿ ಎಲ್ ಬರ್ತಿಲ್ಲ, ಅದರೊಳಗಡೆ ನಾವು ಅದನ್ನ ಬಾಕ್ಸ್ x1 ಇಸ್ ದಿ ಆಬ್ಜೆಕ್ಟ್. ನಾವು x1 ಏನು ಬಾಕ್ಸ್ ಕ್ಲಾಸಿನ ಆಬ್ಜೆಕ್ಟ್ x1 ಈಕ್ವಲ್ಸ್ ನ್ಯೂ ಆಪರೇಟರ್ ಯೂಸ್ ಮಾಡಬೇಕು. ಅಂಡ್ ಅಗೈನ್ ದ ಕ್ಲಾಸ್ ನೇಮ್ ನ ಬರಿಬೇಕು ವಿತ್ ಓಪನ್ ಅಂಡ್ ಕ್ಲೋಸ್, ಓಪನ್ ಬ್ರಾಕೆಟ್ ಅಂಡ್ ಕ್ಲೋಸ್ ಬ್ರಾಕೆಟ್. ಓಕೆ, ಮಧ್ಯದಲ್ಲಿ ಏನು ಗ್ಯಾಪ್ ಬಿಡಬೇಡಿ. ಓಕೆ, ಇಷ್ಟು ಮಾತ್ರ ಗೊತ್ತಿಲ್ಲ. ಅಂಡ್ ಸೆಮಿಕೋಲನ್. ದಿಸ್ ಇಸ್ ಹೌ ಕ್ರಿಯೇಟ್ ದ ಆಬ್ಜೆಕ್ಟ್ ಆಫ್ ದಿ ಕ್ಲಾಸ್. ಈ ರೀತಿ ನೀವು ಬಾಕ್ಸ್ x1 ಸೆಮಿಕೋಲನ್ ಅಂತ ಕೊಟ್ಟರು ಮುಗಿದ್ಬಿಡುತ್ತೆ ಅಲ್ಲಿಗೆ. ಬಟ್ ಆಕ್ಚುಯಲ್ ಮೆಮೊರಿ ಅಲೋಕೇಟ್ ಆಗಲ್ಲ. ಸೊ ಮೆಮೊರಿ ಅಲೋಕೇಟ್ ಮಾಡಬೇಕು ಅಂದ್ರೆ ನೀವೇನ್ ಮಾಡಬೇಕು? ಯು ಹ್ಯಾವ್ ಟು ಯೂಸ್ ದ ನ್ಯೂ ಕೀವರ್ಡ್ ವಿತ್ ದ ಬಾಕ್ಸ್. ಬಾಕ್ಸ್ ಅಂತ ಕೊಟ್ಟ ತಕ್ಷಣ ಇಲ್ಲಿ 3 ವೇರಿಯೇಬಲ್ಗೆ ಮೆಮೊರಿ ಅಲೋಕೇಟ್ ಆಗುತ್ತೆ. ಏರಿಯಾ ಕ್ಯಾಲ್ಕುಲೇಟ್ ಮಾಡೋದಕ್ಕೂ ಮೆಮೊರಿ ಅಲೋಕೇಟ್ ಆಗುತ್ತೆ. ಇಲ್ಲಾಂದ್ರೆ ಇದಿಷ್ಟು ಯೂಸ್ ಮಾಡಲಿಲ್ಲ ಅಂದ್ರೆ ಡೈರೆಕ್ಟ್ ಸೆಮಿಕೋಲನ್ ಕೊಟ್ಟರೆ ನೀವೇನ್ ಮಾಡ್ತೀರಾ, ಏನಾಗುತ್ತೆ, ಬರೀ ಆಬ್ಜೆಕ್ಟ್ ಮಾತ್ರ ಕ್ರಿಯೇಟ್ ಆಗಿರುತ್ತೆ, ವರ್ಚುವಲ್ ಇರುತ್ತೆ ಅದು. ಓಕೆ, that's quite simple, no problem. So x1 is the object now, right? x1 is the object of the class. ಇದು ಮೊಬೈಲ್ ಟೆಂಪ್ಲೇಟ್ ಆಗಿತ್ತು, ಇದು ಆಕ್ಚುಯಲ್ ಮೊಬೈಲ್.
ಆಬ್ಜೆಕ್ಟ್ ಅಂದ್ರೆ ಆಕ್ಚುಯಲ್ ಮೊಬೈಲ್. ಇದು ಪೆನ್ ಟೆಂಪ್ಲೇಟ್ ಆಗಿತ್ತು, ಪೆನ್ ಮ್ಯಾನುಫ್ಯಾಕ್ಚರ್ ಮಾಡಿರೋ ಪೆನ್ ಇದು. ಓಕೆ, ಇಂಥವು ಎಷ್ಟು ಬೇಕಾದ್ರೂ ಪೆನ್ನ ನೀವು ಮ್ಯಾನುಫ್ಯಾಕ್ಚರ್ ಮಾಡ್ಬೋದು ಟೆಂಪ್ಲೇಟ್ ಮಾಡ್ಕೊಂಡ್ರೆ. ಓಕೆ, ಲೈಕ್ ದಟ್. ಸೊ x1.len ಈಕ್ವಲ್ಸ್ 10. ಓಕೆ, ಈಗ ನಾನು ಲೆಂತ್ಗೆ 10 x1. ಹೌ ಯು ಆಕ್ಸೆಸ್ ದ ಡಾಟಾ ಮೆಂಬರ್ಸ್ ಆಫ್ ದಿ class box using dot operator. Dot len. What is len actually? Len actually instance variable of the class box, right? So then nanu x1 is the object now. That object x1 dot len data member na call ಮಾಡ್ತೀನಿ. ಈ ಅದಕ್ಕೆ ವ್ಯಾಲ್ಯೂ ನ 10 ಅಂತ ಅಸೈನ್ ಮಾಡ್ತಾ ಇದ್ದೀನಿ. ಸೆಮಿಕೋಲನ್ ಮುಗೀತು. ಸೊ ಇದು ಅದೇ ರೀತಿ x1 ಡಾಟ್ wd ಇರ್ತದೆ. ನಾನು ಡೈರೆಕ್ಟ್ ಆಗಿ ಬಾಕ್ಸ್ ಅಲ್ಲಿರೋ ಈ ವ್ಯಾಲ್ಯೂಸ್ ನ ಕಾಲ್ ಮಾಡ್ತಾ ಇದ್ದೀನಿ ಇಲ್ಲಿ ಯೂಸಿಂಗ್ ಡಾಟ್ ಆಪರೇಟರ್ ಇಯರ್. ಓಕೆ, ಸೊ ಇದೆಲ್ಲನೆಲ್ಲ ಎಕ್ಸ್ಪ್ಲೈನ್ ಮಾಡ್ಬೇಕಿಲ್ಲ ನೀವು ಇಲ್ಲಿ. ಸೊ ಯು ಕ್ರಿಯೇಟ್ ಯೂಸಿಂಗ್ ನ್ಯೂ, ರೈಟ್? ಇಲ್ಲೂ ಕೂಡ ಬಾಕ್ಸ್ ಅಂತ ತಗೊಂಡಿದ್ದಾರೆ, ಮೈ ಬಾಕ್ಸ್ ಅಂತ ಕೊಟ್ಟಿದ್ದಾರೆ, ನಾನು x1 ಅಂತ ಕೊಟ್ಟಿದ್ದೀನಿ. ಸೊ ದಿಸ್ ಸ್ಟೇಟ್ಮೆಂಟ್ ಕಂಟಿನ್ಯೂಸ್ ಅಂಡ್ ಹೌ ಯು ಅಲೋಕೇಟ್ ಬಾಕ್ಸ್ ಆಬ್ಜೆಕ್ಟ್ ನೋಡಿ ಇಲ್ಲಿ, ರೈಟ್? ಡಿಕ್ಲೇರ್ ಬರೀ ಡಿಕ್ಲರೇಷನ್ ಆಗುತ್ತೆ ಈ ರೀತಿ ಮಾಡಿದ್ರೆ. ನಾನು ಬಾಕ್ಸ್ ಎಕ್ಸ್ ಅಂತ ತಗೊಂಡಿದ್ದೆ, ಇವ್ರು ಮೈ ಬಾಕ್ಸ್ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಮೈ ಬಾಕ್ಸ್ ಈಕ್ವಲ್ಸ್ ನ್ಯೂ ಬಾಕ್ಸ್ ಅಂತ ಕೊಟ್ಟರೆ ಇಟ್ ಅಲೋಕೇಟ್ ಮೆಮೊರಿ ಫಾರ್ ದಟ್ ಮೈ ಬಾಕ್ಸ್ ಆಬ್ಜೆಕ್ಟ್, ರೈಟ್? ಅದೇ ರೀತಿ ನಾನು ಕರೆದಿರೋದಿಲ್ಲ, ರೈಟ್? ಸೊ ಈಗ ದ ನ್ಯೂ ಆಪರೇಟರ್ ವಿಲ್ ಅಲೋಕೇಟ್ ಮೆಮೊರಿ ಫಾರ್ ದಿ ಆಬ್ಜೆಕ್ಟ್. ಇಟ್ ಹ್ಯಾಸ್ ದಿಸ್ ಜನರಲ್ ಫಾರ್ಮ್ ದಟ್ ಕ್ಲಾಸ್ ಆಬ್ಜೆಕ್ಟ್ ಈಕ್ವಲ್ಸ್ ನ್ಯೂ ದ ಕ್ಲಾಸ್ ನೇಮ್ ಅಗೈನ್, ದಟ್ ಈಸ್ ಬಾಕ್ಸ್. ಸಿಂಪಲ್, ಕನ್ಫ್ಯೂಸ್ ಮಾಡ್ಕೋಬೇಡಿ. Here class variable is the variable that called class name is a name. Okay, don't get more confused. Box is the class name, class template actually. Okay, x1 is the object of that class box template equals new box ಕೊಟ್ಟಿದ್ದೀನಿ, ಮೆಮೊರಿ ಅಲೋಕೇಟ್ ಆಯ್ತು. ಅವಾಗ x1 is the object now. x1 dot length ಅಂತ ಕೊಟ್ರೆ ಮೆಮೊರಿ ಈ ಇನ್ಸ್ಟಾನ್ಸ್ ವೇರಿಯಬಲ್ ಕಾಲ್ ಆಗುತ್ತೆ, ಅದಕ್ಕೆ 10 ಕೊಡ್ತಾ ಇದ್ದೀನಿ. ಅದೇ ರೀತಿ 12 ನ ಅಸೈನ್ ಮಾಡ್ತಾ ಇದ್ದೀನಿ WD ಗೆ, ಅದೇ ರೀತಿ 11 ನ ಅಸೈನ್ ಮಾಡ್ತಾ ಇದ್ದೀನಿ HD ಗೆ. ಫೈನಲಿ ಎಲ್ಲದಕ್ಕೂ ವ್ಯಾಲ್ಯೂಸ್ ಅಸೈನ್ ಆಗ್ಬಿಡ್ತು. ಇಲ್ಲಿ 10, 12, 11 ಅಸೈನ್ ಆಗ್ಬಿಡ್ತು ಇದಕ್ಕೆ. ಈಗ ನಾನು ಫಂಕ್ಷನ್ ನ ಕಾಲ್ ಮಾಡ್ತಿದ್ದೀನಿ. ವಾಟ್ ಈಸ್ ದಟ್? ಫ್ಲೋಟ್ ಎ ಇಸ್ ಅ ನ್ಯೂ ವೇರಿಯಬಲ್ ಎ ಅಷ್ಟೇ. ಓಕೆ, ಈಕ್ವಲ್ಸ್ x1 ಡಾಟ್ ಮೆಂಬರ್ ಫಂಕ್ಷನ್ ಕಾಲ್ ಮಾಡ್ತಿದ್ದೀನಿ ಈಗ ಏರಿಯಾ, ರೈಟ್? ಸೊ ಆ ಏರಿಯಾ ಕಾಲ್ ಮಾಡಿದ ತಕ್ಷಣ ಏನಾಗುತ್ತೆ, ಇದಿಷ್ಟು ಇವೆರಡು ಮಲ್ಟಿಪ್ಲೈ ಆಗ್ಬಿಟ್ಟು ನನಗೆ ರಿಟರ್ನ್ ಆಗುತ್ತೆ ಫ್ಲೋಟ್ಗೆ, ರೈಟ್? ಸಿಮಿಲರ್ಲಿ ಫ್ಲೋಟ್ ವಿ ಅಂತ ಕೊಡ್ತಾ ಇದ್ದೀನಿ, ಇಟ್ಸ್ ವಾಲ್ಯೂಮ್ ಆಗಿರೋದ್ರಿಂದ ವಿ ಅಂತ ಕೊಟ್ಟಿದ್ದೀನಿ. x1 ಇಸ್ ದಿ ಆಬ್ಜೆಕ್ಟ್ ಆಸ್ ವಿ ನೋ ಡಾಟ್ ವಾಲ್ಯೂಮ್, ದಟ್ ಈಸ್ ಓಪನ್ ಕ್ಲೋಸ್. ಫಂಕ್ಷನ್ ನ ಕಾಲ್ ಮಾಡ್ಬೇಕಾದ್ರೆ ಇದು ಓಪನ್ ಕ್ಲೋಸ್ ಬೇಕು. ಡಾಟಾ ಮೆಂಬರ್ಸ್ ನ ಕಾಲ್ ಮಾಡ್ಬೇಕಾದ್ರೆ ಏನು ಬೇಡ. ಓಕೆ, ಸೊ ವಾಲ್ಯೂಮ್ ಅಂತ ಕಾಲ್ ಮಾಡಿದೆ, ಇದು ಕಾಲ್ ಆಯ್ತು. ಅವಾಗ ರಿಟರ್ನ್ 10 into 12 into 11 ಎಷ್ಟು? 100 ಆತ್ಲೆ 120, 120 1200, 1320 ಟೋಟಲ್ ಎಷ್ಟು ಬರುತ್ತೆ ವ್ಯಾಲ್ಯೂ? ಐ ಆಲ್ರೆಡಿ ಹ್ಯಾವ್ ಎಕ್ಸಿಕ್ಯೂಟೆಡ್, ಯು ಕ್ಯಾನ್ ಸಿ ಇಟ್ 1320, 1320 ರೂಪಾಯಿ 1320 ವಾಲ್ಯೂಮ್ ಕ್ಯೂಬ್ ಅಂತ ಹೇಳ್ತೀವಿ, ರೈಟ್? ಸೊ ವಾಲ್ಯೂಮ್ ಯಾವ ರೀತಿ ನಾವು ಅಳಿತೀವಿ? ಕ್ಯೂಬ್ ಅಲ್ಲಿ ಹೇಳ್ತೀವಿ. ಓಕೆ, ಸೊ ಫೈನಲಿ ವಿ ಗಿವ್ ದ ಔಟ್ಪುಟ್. ಒಂದು ಔಟ್ಪುಟ್ ಪ್ರಿಂಟ್ ಎಫ್ ಅಂತ ಕೊಡ್ತಾ ಇದ್ರಿ ನೀವು ಸಿ ಅಲ್ಲಿ. ಇಲ್ಲಿ ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ ಎಲ್ ಎನ್ ಏರಿಯಾ ಈಕ್ವಲ್ಸ್ ಪ್ಲಸ್ ಎ. ಔಟ್ಪುಟ್ ನ ತರೋದಕ್ಕೆ ಪ್ಲಸ್ ಎ ಕೊಟ್ರೆ ಸಾಕು. ಕೋಟ್ಸ್ ಕ್ಲೋಸ್ ಮಾಡಿ, ಇದಿಷ್ಟು ಔಟ್ಪುಟ್ ಬರುತ್ತೆ. ಏರಿಯಾ ಈಕ್ವಲ್ಸ್ ಅಂತ ಬಂದಿರುತ್ತೆ. ನೀವು ಆ ಕೋಟ್ಸ್ ನ ಕ್ಲೋಸ್ ಮಾಡುತ್ತೆ, ಅಲ್ಲಿ ಪ್ಲಸ್ ಎ ಅಂತ ಕೊಟ್ರೆ ಆ ಏರಿಯಾ ಬರುತ್ತೆ. ಇಲ್ಲಿ ಸಿಮಿಲರ್ಲಿ ವಾಲ್ಯೂಮ್ ಅಂತ ಕೊಟ್ಟಿದ್ದೀನಿ, ವಾಲ್ಯೂಮ್ ಈಕ್ವಲ್ಸ್ ಅಂತ. ಇದಕ್ಕೆ ಪ್ಲಸ್ ವಿ ಕೊಟ್ಟಿದ್ದೀನಿ, ವಿ ಇಸ್ ವಿಚ್ ಈಸ್ ವಾಲ್ಯೂಮ್ ಕಂಡುಹಿಡಿದಿರೋ ಫ್ಲೋಟ್ ವ್ಯಾಲ್ಯೂ, ಅದು ಪ್ರಿಂಟ್ ಆಗಿದೆ. ಸೊ ಏರಿಯಾ ಈಕ್ವಲ್ಸ್ 120 ಸ್ಕ್ವೇರ್ ಮೀಟರ್ 1320 ಕ್ಯೂಬಿಕ್ ವಾಲ್ಯೂಮ್ ಅಂತ ಹೇಳ್ತೀವಿ. ಸೊ ಅದು ಔಟ್ಪುಟ್ ಬಂದಿದೆ, ರೈಟ್? ಸೊ ತುಂಬಾ ಸಿಂಪಲ್ ಪ್ರೋಗ್ರಾಮ್ ವಿಚ್ ವಿಲ್ demonstrate you about how to create a class and call its data members and member functions, right? Okay, you go through these things, read out clearly,
Then we'll come into the pre-procedure and OP procedure in the next class. This is enough for this class. I think you have understood it clearly. Thank you. I will meet you in the next class, right?